ಹಾಯ್ ನಮಸ್ಕಾರ ದೇವರು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ಬ್ಲಾಗು. ಸೊ ಏನೇ ತಪ್ಪಿದ್ರೂ ಕ್ಷಮಿಸಿ. ಜನಗಳ ಮಧ್ಯೆ ವಾಯ್ಸ್ ಕೊಡೋಕ್ಕಾಗಿಲ್ಲ, ಸೊ ಆಮೇಲೆ ವಾಯ್ಸ್ ಓವರ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ, ನಾವಿವಾಗ ಬಂದಿರೋದು ಸೋಲಾಪುರ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ಎಂಟ್ರಿ ಆಗ್ತಾಯಿದ್ದೀನಿ ಇವಾಗ. ಸೊ ಒಳಗಡೆ ಬಂದೆ. ಅಕ್ಕಪಕ್ಕದಲ್ಲೆಲ್ಲ ತುಂಬ ಚೆನ್ನಾಗಿದೆ, ಆಟ ಸಾಮಾನುಗಳೆಲ್ಲ ಸಿಗ್ತವೆ ಚಿಕ್ಕ ಮಕ್ಕಳಿಗೆ. ಈ ಕಡೆ ನೋಡಿ ಸೈಡ್ಗೆ. ಸೊ ಇದು ಎಂಟ್ರಿ. ಕೆಳಗಡೆ ಹೋಗ್ಬೇಕು ನಾವು ಇವಾಗ. ಹಿಂದೆ ಕಡೆಗೆ ಒಳ್ಳೆ ಕೆರೆ ಇದೆ, ಸಖತ್ತಾಗಿದೆ. ಅದು ಆಮೇಲೆ ಹೇಳ್ಕೊಂಡು ಹಂಗೆ ಹೋಗ್ತೀನಿ. ಸೊ ಇದು ನನ್ನ ಫಸ್ಟ್ ವಿಡಿಯೋ ಆದ ಕಾರಣ ಜನಗಳ ಮಧ್ಯೆ ಮುಜುಗರ ಆಗ್ತದೆ. ಅದೇ ಕಾರಣಕ್ಕೆ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಮಾತಾಡಿದೆ, ಆಮೇಲೆ ಯಾಕೋ ತುಂಬ ಮುಜುಗರ ಆಗಿರ್ತಾ ಇರೋದು ಕಾರಣಕ್ಕಾಗಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಚಿಕ್ಕ ಮಕ್ಕಳಿಗೆ ಬಂದರೆ ನಿಮಗೆ ಎಂಟ್ರೆನ್ಸಲ್ಲೇ ಸಿಕ್ಕಾಪಟ್ಟೆ ನಿಮಗೆ ಚಿಕ್ಕ ಮಕ್ಕಳಿಗೆ ಬೇಕಾಗುವಂಥ ಆಟ ಆಡುವ ಸಾಮಾನುಗಳು ಬೆಜ್ಜನ್ ಸಿಗ್ತವೆ ತುಂಬ. ನೋಡಿ, ಇಲ್ಲಿ ಹಿಂದೆ ಬಲೂನ್ಸ್ ಇದ್ದಾವೆ, ನಿಮಗೆ ಟ್ರಕ್ಸು, ಕಾರ್ಸು ಎಲ್ಲ ಚಿಕ್ಕ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಇದೂ ಸಿಗ್ತವೆ. ಸೊ ಇಲ್ಲಿ ಇದು ಲಿಂಗಾಯತರ ಒಂದು ದೇವಸ್ಥಾನ, ಹಿಂದೂ ಟೆಂಪಲ್ಲು. ಸೊ ಇಲ್ಲಿ ಅದೆಷ್ಟೋ ಕೋಟಿ ಲಿಂಗಗಳಿರುವಂಥ ಒಂದು ದೇವಸ್ಥಾನ ಇದು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಟೆಂಪಲ್ ಅಂತಾರೆ. ಸೊ ಇದು ಎಂಟ್ರಿ. ಇಲ್ಲಿ ಪಾದ ಸಿದ್ದರಾಮೇಶ್ವರ ಪಾದ ಇದು ಕಟ್ಟೆ ಇದು. ಸೊ ಹಿಂದೆಗಡೆ ಕೆರೆ ಇದೆ. ಸೊ ತುಂಬ ಚೆನ್ನಾಗಿದೆ ಒಳಗಡೆ ನೋಡೋಕ್ಕೆ. ಸೊ ಇಲ್ಲಿಂದ ಮೇನ್ ನಮಗೆ ಈ ಕಡೆ ಕೆರೆ ಕಾಣಿಸ್ತಾ ಇದೆ ನೋಡಿ. ಇದು ಕೆರೆ ಏನಿದೆ, ಇದು ಟೋಟಲಾಗಿ ಫುಲ್ ಕೆರೆ ಒಳಗಡೆಗೆ ಒಂದು ದೇವಸ್ಥಾನ ಕಟ್ಟಿರೋದು ಇದು. ಹಿಂದೆಗಡೆ ಇದೆ ನೋಡಿ ಆ ದೇವಸ್ಥಾನ, ಅದೇ ಸಿದ್ದರಾಮೇಶ್ವರ ದೇವಸ್ಥಾನ ಅದು. ಇಲ್ಲಿ ಬೋಟಿಂಗು, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಬೋಟಿಂಗ್ ಹೋಗ್ತಾರೆ ಕೆರೆ ಒಳಗಡೆಗೆ. ಸೊ ತುಂಬ ದೊಡ್ಡ ಕೆರೆ ಇದು. ನಿಮಗೆ ಒಂದು ಸಲ ಬಂದರೆ ಇಲ್ಲಿ ತುಂಬ ಚೆನ್ನಾಗಿ ಇರುತ್ತೆ. ವಿಸಿಟ್ ಕೊಡಿ, ನೀವು ದೇವಸ್ಥಾನನೂ ನೋಡ್ಬೋದು, ವಿತ್ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ಬೋದು. 2 in 1 ಇರೋವಂಥ ಜಾಗ ಇದು. ಸೊ ಇದು ನೋಡಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಅದು ಮೇನ್ ದೇವಸ್ಥಾನ ಅದೇ. ಒಳಗಡೆ ಕಾಂಪೌಂಡ್ ಕಾಣಿಸ್ತೈತಿಯಲ್ಲ, ಅದೇ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ದೇವಸ್ಥಾನ. ತಿರ್ಗಾ ಮತ್ತೆ ಕೆಳಗಡೆ ಬಂದ ಮೇಲೆ ಇಲ್ಲಿ ಮತ್ತೆ ನಿಮಗೆ ಹಾದಿಯಲ್ಲಿ ದಾರಿಯಲ್ಲೆಲ್ಲ ಸಿಗ್ತಾ ಇರ್ತವೆ ನಿಮಗೆ ಆಟ ಸಾಮಾನುಗಳು. ನೋಡಿ, ಇಲ್ಲಿ ಕ್ರಿಕೆಟ್ಗೆ ಬಾಲ್ಸು, ಬ್ಯಾಟು ಪ್ರತಿಯೊಂದು ಇದೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ. ಸೊ ತುಂಬ ಚೆನ್ನಾಗಿದೆ ಒಳಗಡೆಗೆ. ಎಂಟ್ರೆನ್ಸಲ್ಲೇ ತುಂಬ ನಿಮಗೆ ಸಖತ್ತಾಗಿರುತ್ತೆ. ಸೊ ಇದು ಮೇನ್ ಎಂಟ್ರಿ ಆಗುವಂಥ, ಇದು ಗುಡಿಗೆ ಎಂಟ್ರಿ ಆಗುವಂಥ ಜಾಗ ಇದು. ಸೊ ಇದು ಹಿಂದೆಗಡೆ ಕಾಣಿಸ್ತಾ ಇರೋದು ಆರ್ಚ್. ಇದು ಮೇನ್ ಇದರಿಂದ ಬಂದರೆ, ನಡ್ಕೊಂಡು ಬಂದರೆ ಅಲ್ಲಿಂದ ಬರ್ಬೋದು. ತುಂಬ ಚೆನ್ನಾಗಿದೆ. ಸೊ ಹಂಗೆ ಮುಂದೆ ಹೋಗೋಣ ಬನ್ನಿ. ಇವಾಗ ಸ್ವಲ್ಪ ಓಡಿಸ್ತೀನಿ. ನೋಡಿ, ಎಂಟ್ರಿ ಆದೆ. ಇವಾಗ ಒಳಗಡೆ ಗೇಟ್ ಒಳಗಡೆಗೆ ಬಂದೆ. ಈ ಗೇಟ್ ಒಳಗಡೆ ಬಂದ ತಕ್ಷಣವೇ ನಿಮಗೆ ಒಂಥರ ಏನೋ ಒಂದು ಪಾಸಿಟಿವ್ ಫೀಲ್ಸ್ ಬಂದುಬಿಡುತ್ತೆ. ಒಂಥರ ಮನಸ್ಸೆಲ್ಲ ನೆಮ್ಮದಿಯಾಗಿರುತ್ತೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರೆ. ಏನು ಒಬ್ಬರ ಇಬ್ಬರ ಇಲ್ಲಿ ಯಾವುದೇ ಥರದ್ದು ಇದು ಇಲ್ಲ. ಯಾರು ಬೇಕಾದರೂ ಬರ್ಬೋದು, ಎಲ್ಲರೂ ಪ್ರತಿಯೊಬ್ಬರು. ಈ ಶ್ರಾವಣ ತಿಂಗಳದಲ್ಲಂತೂ ತುಂಬ ಜನ ಬರ್ತಾರೆ. ಶ್ರಾವಣ ಸೋಮವಾರ ಬಂದು ತುಂಬ ಜನ ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ. ನೋಡಿ, ಎಲ್ಲರೂ ಪ್ರತಿಯೊಬ್ಬರು ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳುಗಳು ತಗೊಂಡು ಕೂಡ ಬರ್ತಾ ಇದ್ದಾರೆ. ಕಾಣಿಸ್ತಾ ಇರ್ಬೋದು ಸೈಡಲ್ಲಿ. ಕಾಲೇಜ್ ಹುಡುಗರು, ಆಮೇಲೆ ವಯಸ್ಸಾದವರು, ಹಿರಿಯರು, ಕಿರಿಯರು ಎಲ್ಲರೂ ಬರ್ತಾ ಇದ್ದಾರೆ. ಒಬ್ಬರೇ ಇಂಥವ್ರಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಬರ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ಕೆರೆ ತುಂಬ ದೊಡ್ಡ ಕೆರೆ ಇದು. ನೋಡಿ, ಈ ಕಡೆಗೆ ತಿರ್ಗಾ ರೈಟ್ ಸೈಡ್ ಕೆರೆ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಇದು ಮೇನ್ ದೇವಸ್ಥಾನಕ್ಕೆ ಒಂಥರ ಇದು ಎಂಟ್ರಿ ಆದ ತಕ್ಷಣವೇ ಅದು ಮೇಲ್ಗಡೆಗೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ದೇವಸ್ಥಾನ ಅಂತ ಅಲ್ಲಿ ಬರೆದಿರೋ ಬೋರ್ಡ್ ಸಿಗುತ್ತೆ. ಸೊ ಇದು ಮೇಲ್ಗಡೆ ಕಳಸ ಇರೋ ಇಂಥದ್ದು. ಈ ಕಡೆಗೆ ಜನಗಳು ತುಂಬ ಬರ್ತಾ ಇದ್ದಾರೆ ಒಟ್ಟಿನಲ್ಲಿ. ನೋಡಿ, ಅಲ್ಲಿಂದ ಮುಂದೆ ಹೋಗೋಣ. ಸೊ ನೋಡಿ, ಇಲ್ಲಿ ಈ ಕಡೆ ಒಳಗಡೆ ಹೋಗೋಕ್ಕೆ ಅದು ಮರಾಠಿಯಲ್ಲಿ ಬರೆದಿರೋದು. ನಮಗೆ ಮರಾಠಿ ಬರೋಲ್ಲ, ಹಾಗಾಗಿ. ಸೊ ಇನ್ನೊಂದು ಏನಪ್ಪ ಅಂದರೆ, ನಾನು ಆವಾಗವಾಗ ಹಿಂದಿ ಒಳಗಡೆಗೂ ಮಾತಾಡ್ತಾ ಇರ್ತೀನಿ. ಇದು ನಾನು 2 ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕಂತಲೇ ನಾನು ಇದನ್ನು ಮಾಡಿರೋದು. ಯಾಕಂದರೆ ಹಿಂದಿಯಲ್ಲಿ ಮಾತಾಡೋದ್ರಿಂದ ಯಾಕೆ ಮಾತಾಡ್ತಿದ್ದೀನಿ ಅಂತಲೂ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂದಿಯಿಂದ ಮಾತಾಡೋದ್ರಿಂದ ಏನಾಗುತ್ತೆ ಅಂದರೆ,
ಜನಗಳಿಗೆ ಸ್ವಲ್ಪ ಜನಗಳಿಗೆ ಕನ್ನಡ ಬರಲ್ಲ ಈ ಕಡೆ ಕೆಲವೊಂದು ಮಹಾರಾಷ್ಟ್ರದಲ್ಲಿ. ಸೊ ಅವ್ರಿಗೆ ಹಿಂದಿಯಲ್ಲೇ ಮಾತಾಡಿಸ್ಬೇಕಾಗಿರೋ ಕಾರಣಕ್ಕಾಗಿ ನಾನು ಹಿಂದಿಯಲ್ಲೇ ಅವ್ರ ಜೊತೆ ಮಾತಾಡಬೇಕಾಗುತ್ತೆ, ಯಾರೂ ತಪ್ಪು ತಿಳ್ಕೊಬಾರ್ದು. ಸೊ ನಾನು ಹಿಂದಿ ಮತ್ತು ಕನ್ನಡ ಎರಡರಲ್ಲೂ ಬ್ಲಾಗ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಒಳಗಡೆಗೆ ಎಂಟ್ರಿ ಆದ ತಕ್ಷಣ ಇಲ್ಲೊಂದು ನಿಮಗೆ ಲಿಂಗ ಸಿಗುತ್ತೆ. ಇಲ್ಲಿ ಎಷ್ಟೋ ಕೋಟಿಗಟ್ಟಲೆ ಲಿಂಗಗಳಿದ್ದಾವೆ. ಇಲ್ಲಿ ನಾವೆಲ್ಲ ದರ್ಶನ ಮಾಡ್ಕೊಂಡು ಹಂಗೆ ಒಳಗಡೆ ಹೋಗ್ತಾ ಇದ್ದೀವಿ. ये पूरा बड़ा मंदिर है, हिंदुओं का बड़ा मंदिर कहते हैं. इसमें सोलापुर में रहते हैं. एकदम ज़बरदस्त दिखने में तो एकदम बढ़िया है. और आगे ऐसा जाते जाते तो आपको ये पूरा लेक में बना हुआ मंदिर है. पूरा लेक है, बीचों बीच में मंदिर बना दिया. श्री सिद्धेश्वर स्वामी जी ने बना दिया था. ये बनाने का साल तो बहुत पुराना साल है, शायद 700-800 साल का पुराना मंदिर है ये. आज का कल का नहीं है, लेकिन बहुत अच्छा है. एक बार आना चाहिए आप लोग भी. देखिए पूरा लेक है, लेक के बीचों बीच में बना हुआ मंदिर है. सो इसलिए इसमें बोटिंग भी कर सकते हैं, सब कुछ कर सकते हैं. ऐसा कोई बात नहीं कर सकता, ऐसा कुछ भी नहीं. और लोग, बड़े लोग, छोटे लोग पूरा एंजॉय करने के लिए भी आते हैं. पहला मंदिर जाके आने के बाद इधर बाहर जाके एंजॉयमेंट करता रहता है. सो सब लोग एक बार विज़िट कीजिए वहाँ पे. ಅಲ್ಲಿಂದ ಬಂದ ತಕ್ಷಣ ನಮಗೆ ಒಳಗಡೆಗೆ ಅಲ್ಲೇ ದೇವಸ್ಥಾನದ ಒಳಗಡೆಗೆ 2 ಲಿಂಗ ಸಿಕ್ತು. ಆ ಲಿಂಗ ಆದಮೇಲೆ ನಾವು ಹಂಗೆ ಕೈ ಮುಕ್ಕೊಂಡು ಹಂಗೆ ಒಳಗಡೆ ಬರ್ತಾಯಿದ್ದೀವಿ. ಸೊ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಮೇನು ಕೆರೆ ಒಳಗಡೆಗಿರುವಂಥ ದೇವಸ್ಥಾನ ಇದು ಕೆರೆ ನಡುಭಾಗ ಅಂದ್ರೇ ಒಂದು ದೇವಸ್ಥಾನ ಅಂತ ಹೇಳ್ಬೋದಾಗಿದೆ. ಸೊ ಏನಪ್ಪ ಅಂತಂದರೆ ಇಲ್ಲಿ ಅಂಥ ವಿಶೇಷ ಅಂತಂದರೆ ಅದೇ ವಿಶೇಷ. ಇವಾಗ ಅಕ್ಕಪಕ್ಕದಲ್ಲೆಲ್ಲ ಸುತ್ತ ಕೆರೆಯಲ್ಲೆಲ್ಲ ಮೀನುಗಳು ಓಡಾಡ್ತಾ ಇರ್ತವೆ. ಸೊ ಸೆಂಟ್ರಾಗ ನೋಡಿ ಒಳಗಡೆ ಬಂದೆ ನಾನು. ಮೇನ್ ದ್ವಾರ ಇದು, ಮೇನ್ ದೊಡ್ಡ ಬಾಗಿಲು ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜಾಗ. ಸೊ ಜನಗಳು ಒಳಗಡೆ ಬರ್ತಾಯಿದ್ದಾರೆ ಇವಾಗ. ನೋಡಿ ನಾನು ಒಳಗೆ ಬಂದೆ. ಬಂದ ತಕ್ಷಣ ನಾನು ಇಲ್ಲಿ ನೋಡ್ಬೋದು ಚಿಕ್ಕದಾಗಿ ಒಂದು ಗಾರ್ಡನ್ ಥರ ಇದೆ. ಗಾರ್ಡನ್ ಇದೆ, ಚಿಕ್ಕ ಮಕ್ಕಳು ಆಟ ಆಡ್ತಾಯಿದ್ದಾರೆ. ಈ ಕಡೆಗೆ ಆ ಕಡೆಗೆ ದೇವಸ್ಥಾನದ್ದು ಇದೆಲ್ಲ ಇದೆ, ಅಡುಗೆ ಮಾಡೋ ರೂಮ್ಸು ಅದು ಇದೆಲ್ಲ ಇದೆ. ಇಲ್ಲಾಂದರೆ ಜನಗಳಿಗೆ ಇರೋಕ್ಕೂ ಜಾಗ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿದೆ. ಒಳಗಡೆಗೆ ಸ್ವಲ್ಪ ಗಾರ್ಡನ್ ಥರ ಮಾಡ್ಕೊಂಡ್ರು ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಗಾರ್ಡನ್ ಥರ ಇದೆ. ಇಲ್ಲಿಂದ ನೆಕ್ಸ್ಟ್ ಪಾರ್ಟಲ್ಲಿ ನಾವು ನಿಮಗೆ ಸಿಗ್ತೀನಿ. ಮತ್ತು ಇದು ಪಾರ್ಟ್ 1 ತುಂಬ ದೊಡ್ಡದಾಗಿರೋ ಕಾರಣಕ್ಕಾಗಿ ಪಾರ್ಟ್ 2 ಕೂಡ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಸಿದ್ದೇಶ್ವರ ಐಕ್ಯ ಸ್ಥಳ ಮತ್ತು ಸಿದ್ದೇಶ್ವರ ದೇವಸ್ಥಾನ ಎರಡನ್ನೂ ತೋರಿಸ್ತೀನಿ ಅಲ್ಲಿ ನಾನು ನಿಮಗೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಪಾರ್ಟಲ್ಲೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.